ಚಾಮರಾಜನಗರದ ಸಿದ್ದಯ್ಯನಪುರ ಜನರಿಗೆ ಮನೆ ಮಠ ಕಳ್ಕೊಳ್ಳೋ ನಡುಕ ಶುರುವಾಗಿದೆ. ರಾಜವಂಶಸ್ಥೆ ಪ್ರಮೋದಾದೇವಿ 4500 ಎಕರೆ ಜಾಗ ನಮಗೆ ಸೇರಿದ್ದು ಅಂತಿದ್ದಂತೆ ಕಂಗಾಲಾಗಿ ಹೋಗಿದ್ದಾರೆ. ರೈತರಿಗೆ ತೊಂದರೆ ಕೊಡಲ್ಲ ಅಂತ ಸ್ಪಷ್ಟನೆ ಕೊಟ್ಟರೂ ಆತಂಕ ಮಾತ್ರ ಕಮ್ಮಿ ಆಗ್ತಿಲ್ಲ. ಕಂದಾಯ ಗ್ರಾಮದ ಕನಸು ಕಾಣ್ತಿದ್ದ ಚಾಮರಾಜನಗರದ ಜನರ ಕನಸಿಗೆ ದೊಡ್ಡ ಕಂಟಕವೊಂದು ಎದುರಾಗಿದೆ. ರಾಜವಂಶಸ್ಥೆ ಪ್ರಮೋದಾದೇವಿ ಬಿಟ್ಟ ಪತ್ರ ಬಾಣ ಇಡೀ ಊರಿನವರ ಎದೆ ಬಡಿತ ಜೋರಾಗಿಸಿದೆ. ಸಿದ್ದಯ್ಯನಪುರ ಜನರಿಗೆ ಪ್ರಮೋದಾದೇವಿ ಪತ್ರ ಸಂಕಷ್ಟ. ಮಹಾರಾಜರು ಕೊಟ್ಟ ಭೂಮಿಗೆ ಶುರುವಾಗಿದೆ ನಡುಕ. ಚಾಮರಾಜನಗರ ಜಿಲ್ಲೆಯ ಸಿದ್ದಯ್ಯನಪುರ ಗ್ರಾಮವನ್ನ ಕಂದಾಯ ಗ್ರಾಮ ಮಾಡೋದಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯಲ್ಲಿ ಸಜ್ಜಾಗಿತ್ತು. ಆದರೆ ರಾಜವಂಶಸ್ಥೆ ಪ್ರಮೋದಾದೇವಿ ಬರೆದ ಪತ್ರ ಎಲ್ಲರನ್ನ ತಲ್ಲಣಗೊಳಿಸಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ 4500 ಎಕರೆ ಭೂಮಿ ರಾಜಮನೆತನಕ್ಕೆ ಸೇರಿದಿದ್ಯಂತೆ. ಇದನ್ನ ನಮ್ಮ ಹೆಸರಿಗೆ ಖಾತೆ ಮಾಡಿಕೊಡಿ, ಕಂದಾಯ ಗ್ರಾಮ ಮಾಡಬೇಡಿ ಅಂತ ಪ್ರಮೋದಾದೇವಿ ಡಿಸಿಗೆ ಪತ್ರ ಬರೆದಿದ್ರು. ಇದೇ ಈಗ ದೊಡ್ಡ ಹಲ್ಚಲ್ ಎಬ್ಬಿಸಿದೆ. ರಾಜರು ಕೊಟ್ಟ ಭೂಮಿಯಲ್ಲಿ ಮನೆ ಕಟ್ಕೊಂಡವರಿಗೆ, ಉಳುಮೆ ಮಾಡ್ತಿದ್ದವರಿಗೆ ನಡುಕ ಹುಟ್ಟಿಸಿದೆ. ಹೀಗಾಗಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಪ್ರಮೋದಾದೇವಿ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ, ನಿಮ್ಮನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡಲ್ಲ ಅಂದಿದ್ದಾರೆ. ಈಗಲೂ ಹೇಳ್ತೀನಿ, ಮುಂದಕ್ಕೂ ಹೇಳ್ತೀನಿ, ಅವ್ರ ಆತಂಕ ಪಡೋ ಅವಶ್ಯಕತೆ ಖಂಡಿತ ಇಲ್ಲ. ಏನಾದರೂ ಆಗಲಿ, ವೆದರ್ ಖಾತಾ ಕಮ್ಸ್ ಇನ್ ಅವರ್ ನೇಮ್, ಈವನ್ ದೆನ್ ಅವ್ರ ಆತಂಕ ಪಡೋ ಅವಶ್ಯಕತೆ ಇಲ್ಲ ಅನ್ನೋ ಅಷ್ಟು ಆಶ್ವಾಸನೆ ನಾನು ಕೊಡ್ತೀನಿ. ಚಾಮರಾಜನಗರ್ DC 2014ನೇ ಇಸ್ವಿನಲ್ಲೇ ಕೊಟ್ಟಿದ್ದೀನಿ. ಅದರೊಳಗಡೆ ಕೂಡ ಲಿಸ್ಟ್ ಕೂಡ ಅಟ್ಯಾಚ್ ಆಗಿದೆ. ಯಾಕೆ ನಮ್ಮ ಪ್ರಾಪರ್ಟಿ ಲಿಸ್ಟಲ್ಲಿ ಅವತ್ತಿನ ದಿನದ್ದು ಯಾರು ಚೀಫ್ ಸೆಕ್ರೆಟರಿ ಆಗಿದ್ರು ಕೆ ಶ್ರೀನಿವಾಸನ್ ಅಂತ, ಅವ್ರದ್ದು ಸಿಗ್ನೇಚರ್ ಕೂಡ ಇದೆ. ಇನ್ನು ಪ್ರಮೋದಾದೇವಿ ಒಡೆಯರ್ ಹೇಳಿಕೆ ಸ್ವಾಗತಿಸಿದ ಸಿದ್ದಯ್ಯನಪುರ ಗ್ರಾಮಸ್ಥರು ರಾಜಮಾತೆ ಏನು ಜನರಿಗೆ ತೊಂದರೆ ಕೊಡಲ್ಲ ಎಂದಿದ್ದಾರೆ. ಆದರೆ ಕಂದಾಯ ಗ್ರಾಮ ಬೇಡ ಅಂತ ತಕರಾರು ಅರ್ಜಿ ಹಾಕಿದ್ದಾರೆ. ಕಂದಾಯ ಗ್ರಾಮ ಆಗದೇ ಇದ್ದಲ್ಲಿ ನಮಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗಲ್ಲ ಅಂದಿದ್ದಾರೆ. ನಾವು ಯಾವುದೇ ಥರದ ತೊಂದರೆಯನ್ನು ಸಿದ್ದಯ್ಯನಪುರ ಗ್ರಾಮಕ್ಕೆ ಕೊಡೋದಿಲ್ಲ, ಯಾರು ಭಯ ಪಡಬೇಡಿ ಅನ್ನೋದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ನಾವು ಅವರ ಹೇಳಿಕೆಯನ್ನು ತುಂಬ ಸ್ವಾಗತವನ್ನು ಮಾಡ್ತಿದ್ದೇವೆ ಗ್ರಾಮದವರು. ಆದರೆ ಕಂದಾಯ ಗ್ರಾಮವನ್ನು ಮಾಡಬೇಡಿ, ರಾಜರ ಗಿಫ್ಟಾಗಿ ಉಳ್ಕೊಳ್ಳಿ ಆಸ್ತಿ ಅನ್ನೋದು ಅಡ್ಡಗೋಡೆ ಮೇಲೆ ದೀಪ ಇಟ್ಟ ವಿಚಾರ. ಆದ್ದರಿಂದ ಪ್ರಮೋದಾದೇವಿಯರು ನಮ್ಮ ಕಂದಾಯ ಗ್ರಾಮ ಮಾಡೋಕ್ಕೆ ನಮಗೆ ಯಾವ ಕಡಕ್ಕೂ ತೊಂದರೆ ಕೊಡಬಾರ್ದು. ಕಂದಾಯ ಗ್ರಾಮ ಆದರೂ ಸಹ ರಾಜರ ಒಂದು ಗಿಫ್ಟ್ ಯಾವುದು ನೆನೆಸ್ಕೊತೀವಿ ನಾವು. ಪ್ರಮೋದಾದೇವಿ ಏನೋ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಿದ್ದಾರೆ. ಆದರೆ ಜನರ ಕಂದಾಯ ಗ್ರಾಮದ ಕನಸು ಈಡೇರುತ್ತಾ ಇಲ್ವಾ ಅನ್ನೋದೇ ಯಕ್ಷ ಪ್ರಶ್ನೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.